ರೇಣುಕಾಸ್ವಾಮಿ ಕೊಲೆ ಪ್ರಕರಣಗಳಲ್ಲಿ ಆರೋಪಿಗಳಾಗಿರುವಂತವರಿಗೆ ಹಲವು ಜೈಲುಗಳಲ್ಲಿದ್ದರು. ಬಳ್ಳಾರಿ ಜೈಲು ಜೊತೆಗೆ ಪರಪ್ಪನಗ್ರಹಾರ, ಇನ್ನೊಂದು ಕಡೆಗೆ ಶಿವಮೊಗ್ಗ ಜೈಲು, ಕಲಬುರಗಿ ಜೈಲು, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿದ್ದು. ತುಮಕೂರು ಜೈಲಲ್ಲೂ ಕೂಡ. ಈಗ ಶಿವಮೊಗ್ಗ ಜೈಲಿನಿಂದ ಆಚೆ ಬಂದವ್ರ ಕಥೆ ಏನಾಗಿದೆ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮತ್ತೋರ್ವ ಆರೋಪಿ ರಿಲೀಸ್ ಆಗಿರೋದು. ಶುಕ್ರವಾರವೇ ಬೇಲ್ ಸಿಕ್ಕಿದ್ರು ಕೂಡ ಆಚೆ ಬರಬೇಕಾಯ್ತು. ಇವತ್ತು ಶಿವಮೊಗ್ಗ ಜೈಲಿನಿಂದ 11ನೇ ಆರೋಪಿ ಆಗಿರುವಂಥ ಲಕ್ಷ್ಮಣ್ ರಿಲೀಸ್ ಆಗಿದ್ದಾರೆ. ಜೈಲಿನಿಂದ ರಿಲೀಸ್ ಆಗ್ತಾ ಇದ್ದಂತೆ ಓಡೋಡಿ ಕಾರ್ ಹತ್ತಿಬಿಟ್ಟಿದ್ದಾರೆ. ಏನಕ್ಕೆ ಓಡೋಡಿ ಕಾರ್ ಹತ್ತಬೇಕು? ಅಭ್ಯಾಸ ಆಗ್ಬಿಟ್ಟಿದೆಯೇನೋ ಎಲ್ಲ ಕಡೆ ಓಡೋಡಿ. ಸೊ ಶಿವಮೊಗ್ಗ ಜೈಲಿನಿಂದ ಈಗ ಆರೋಪಿ 11 ಲಕ್ಷ್ಮಣ್ ರಿಲೀಸ್ ಆಗಿರೋದು. ಜೈಲಿನಿಂದ ರಿಲೀಸ್ ಆಗ್ತಾ ಇದ್ದಂತೆ ಓಡೋಡಿ ಕಾರ್ ಹತ್ತಿದ್ದಾರೆ ಲಕ್ಷ್ಮಣ್. ನೋಡಿ, ದೃಶ್ಯವನ್ನ ತೋರಿಸ್ತೀವಿ ನಿಮಗೆ. ಸೊ ಇದು ಲಕ್ಷ್ಮಣ್, 11ನೇ ಆರೋಪಿ. ಜೈಲಿನಲ್ಲಿ ಪ್ರಾಕ್ಟೀಸ್ ಇದೆ ಅಂತ ಕಾಣಿಸುತ್ತೆ. ಅಲ್ಲೆಲ್ಲ ಓಡಾಡೋದು ಎಲ್ಲ ಮಾಡೋದು. ಇನ್ನೊಂದನೇ ಆರೋಪಿ ಈ ಪ್ರಕರಣದಲ್ಲಿ ಓಡೋಡಿ ಹೋಗಿ ಕಾರನ್ನು ಹತ್ತಿದ್ದಾರೆ. ಒಳಗಡೆ ಕೂತು ಮೈ ಜಿಡ್ಡು ಹಿಡಿದು ಈ ಥರ ಓಡಿರ್ಬೋದು, ಅಥವಾ ಒಳಗಡೆಗಿದ್ದು ಅಭ್ಯಾಸನೂ ಆಗಿರ್ಬೋದು. ಇತ್ತಿ ಓಡೋಡಿ. ನನ್ನ ಸಹೋದ್ಯೋಗಿ ಈಗ ಶಶಿಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಶಿಧರ್, ಈ ರೀತಿಯಾಗಿ ಓಡೋಡಿ ಕಾರ್ ಹತ್ತೋದು ಅಭ್ಯಾಸ ಆಗಿತ್ತೋ ಅಥವಾ ಒಳಗಡೆಗಿದ್ದು ಜಿಡ್ಡು ಹಿಡಿದಿತ್ತು, ಒಂಚೂರು ಮೈ ಸಡ್ಲ ಮಾಡ್ಕೊಂಡು ಅಂತ ಓಡಾಡೋಗಿದ್ದ ಅಂತ? ಏನಕ್ಕಂತೆ ಓಡಾಡೋಗಿದ್ದು, ಯಾತಕ್ಕೆ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಗ್ಯಾಂಗ್ನ ಹಲವರು ಬೇರೆ ಬೇರೆ ಜೈಲಿನಲ್ಲಿದ್ರು. ಅದರಂತೆ ಶಿವಮೊಗ್ಗದ ಜೈಲಿನಲ್ಲಿ A12 ಆರೋಪಿಯಾಗಿದ್ದಂತ ಲಕ್ಷ್ಮಣ್ ಮತ್ತು A6 ಜಗದೀಶ್ ಇಬ್ರು ಕೂಡ ಶಿವಮೊಗ್ಗ ಜೈಲಿನಲ್ಲಿ ಶಿಕ್ಷೆಗೆ ಒಳಪಟ್ಟಿದ್ರು. ಆದ್ರೆ ಕಳೆದ ಶುಕ್ರವಾರವೇ ಹೈಕೋರ್ಟ್ ಎಲ್ರಿಗೂ ಜಾಮೀನು ಕೊಟ್ಟಿತ್ತು. ಆದ್ರೆ ಶನಿವಾರ ಭಾನುವಾರ ಸರ್ಕಾರಿ ರಜೆ ಇದ್ದ ಕಾರಣ ಅವ್ರಿಗೆ ಜೈಲು ಅಧಿಕಾರಿಗಳಿಗೆ ಬೇಲ್ ಪ್ರಕ್ರಿಯೆ ಅಥವಾ ಆದೇಶ ಪ್ರತಿ ತಲುಪಿರಲ್ಲ. ಆದ್ರೆ ನಿನ್ನೆ ಕೂಡ ಇದು ಪ್ರೋಸೆಸ್ ವಿಳಂಬ ಆಯ್ತು. ಹೀಗಾಗಿ ಇಂದು ಮುಂಜಾನೆ 10:30ಕ್ಕೆ ಆದೇಶ ಪ್ರತಿ ಸಿಕ್ಕಿದಾಗೇನೆ ಜೈಲು ಸಿಬ್ಬಂದಿ ಆರೋಪಿಗಳನ್ನ ಹೊರಗೆ ಬಿಟ್ರು. ಜೈಲಿಂದ ಬಿಡ್ತಿದ್ದಾಗೇನೆ ಆರೋಪಿ ಏನು ಲಕ್ಷ್ಮಣ್ ಇದ್ದಾನೆ ಈತ ಜೈಲಿಂದ ಓಡೋಡಿ ಬಂದು ಸದ್ಯ ಜೈಲಿಂದ ಹೋದ್ರೆ ಸಾಕು ಅನ್ನೋ ಒಂದು ಮನಸ್ಥಿತಿಲಿ ಇದ್ದ ಅನ್ಸುತ್ತೆ. ಅಂದ್ರೆ ಬೇರೆ ಹಲವಾರಿಂದಾನೇ ಜಾಮೀನು ಅರ್ಜಿಗಾಗಿ ಕಾಯ್ಕೊಂಡಿದ್ರು, ಆದ್ರೆ ಜಾಮೀನ್ ಸಿಕ್ಕಿರ್ಲಿಲ್ಲ. ಆದ್ರೆ ನಿನ್ನೆ ಏನ್ ಜಾಮೀನ್ ಸಿಕ್ಕಿದೆ, ಜಾಮೀನ್ ಸಿಕ್ಕಿದಾಗೇನೆ ಇಂದು ಜೈಲಿಂದ ಬಿಡುಗಡೆ ಆಯ್ತು. ಜೈಲಿಂದ ಬಿಡುಗಡೆ ಆಗ್ತಿದಂಗೆ ಆತನನ್ನ ಕರ್ಕೊಂಡು ಹೋಗೋದಕ್ಕೆ ಖಳನಾಯಕ ಆಗಿರಂತ ರಾಜ್ಕುಮಾರ್ ಅವರು ಜೈಲ್ ಬಳಿ ಬಂದಿದ್ರು. ಆತನನ್ನ ಕಾರ್ ತಂದು ನಿಲ್ಸಿದಂಗೆನೆ ಜೈಲಿಂದ ಓಡೋಡಿ ಬಂದು ಕಾರ್ ಹತ್ಕೊಂಡು ಹೋಗುವಂತ ಕೆಲಸವನ್ನ ಲಕ್ಷ್ಮಣ್ ಮಾಡ್ದ. ಮಾಧ್ಯಮದವರು ಮಾತಾಡ್ಸೋ ಪ್ರಯತ್ನ ಕೂಡ ಮಾಡಿದ್ರು, ಆದ್ರೆ ಯಾರಿಗೂ ಪ್ರತಿಕ್ರಿಯೆ ನೀಡೋದಕ್ಕೆ ಸಿಗ್ಲಿಲ್ಲ. ಹಾಗಾಗಿ ಈ ಶಿವಮೊಗ್ಗ ಜೈಲಿನಿಂದ ಆತನನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಅರುಣ್. ಓಕೆ ಶಶಿಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.